ಎಲ್ಲರಿಗೂ ಬೆಳ್ಳಿ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೇಲಿ ಏನಪ್ಪ ಸ್ಪೆಷಲ್ ಅಂದರೆ ಚಿಕ್ಕ ಈರುಳ್ಳಿ ಇರುತ್ತೆ ಅಲ್ಲ, ನಾಟಿ ಈರುಳ್ಳಿ ಅಂತ, ಅದರದ್ದು ಎಣ್ಣೆಗಾಯಿ ಥರ ಮಾಡ್ಕೊತಾ ಇದ್ದಾರೆ, ಕರಿ ಮಾಡ್ತಾ ಇದ್ದಾರೆ. ಮೊದಲಿಗೆ ಅದಕ್ಕೆ ಬೇಕಾಗಿದ್ದು ಶೇಂಗಾನ ಏನದು ಹೆಂಚಿನ ಮೇಲೆ ಬಿಸಿ ಮಾಡ್ತಾ ಇದ್ದಾರೆ ಅಮ್ಮ. ಹಾಗೆ ಈ ಕಡೆ ನಾನು ಕೊಬ್ಬರಿ ತುರುಮ್ತಾ ಇದ್ದೆ, ಅವೆರಡನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತೆ. ಆ್ಯಕ್ಚುಲಿ ಕೊಬ್ಬರಿ ತುರುಮೋದು ನಿಮ್ಗೆ ತೋರಿಸಿಲ್ಲ ಅಲ್ವಾ, ಅದಕ್ಕೆ ನಾನು ಮಿಕ್ಸಿಯಲ್ಲಿ ತೋರಿಸ್ತಾ ಇದ್ದೆ. ಇವೆರಡು ಮಿಕ್ಸ್ ಮಾಡಿದ್ದೀನಿ ಅಂತ ನಿಮಗೆ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೆ ನೋಡಿ. ಮಿಕ್ಸಿಗೆ ಹಾಕ್ಕೊಂಡು ಅದು ಸಣ್ಣ ಆಯಿತು, ಅಂದರೆ ಸ್ವಲ್ಪ ಅಷ್ಟೊಂದು ಸಣ್ಣ ಅಲ್ಲ, ಮೀಡಿಯಮ್ ಥರ ಆಯಿತು. ಆಮೇಲೆ ಅಮ್ಮ ಅಡುಗೆ ಮಾಡ್ತಾಯಿದ್ರು. ಅದೇ ಫಸ್ಟಿಗೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಬೇಕಾದ ಪದಾರ್ಥನ ಅಲ್ಲಿಂದ ಅಲ್ಲಿಗೆ ನನಗೆ ಮಾತಾಡೋಕ್ಕಾಗಿಲ್ಲ, ಬೇರೆ ಕೆಲಸ ಇತ್ತು, ಹಾಗಾಗಿ ವಿಡಿಯೋ ಒಂದೇ ಶೂಟ್ ಮಾಡಿ ಇಟ್ಟಿದ್ದೆ. ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡ್ರು. ಹಾಗೆ ಅವು ಮಿಕ್ಸಿಗೆ ಹಾಕಿ ಇಟ್ಟಿದ್ನಲ್ವ, ಆ ಮಸಾಲ ಹಾಕ್ಕೊಂಡ್ರು. ಜೊತೆಗೆ ಉಪ್ಪು, ಅರಿಶಿಣ ಪುಡಿ ಸಹ ಸೇರಿಸ್ಕೊಂಡ್ರು. ಆ ಮಸಾಲ ಹಾಕೋದನ್ನು ನಾನು ತೆಗಿಯೋಕ್ಕೆ ಆಗಿಲ್ಲ ಫ್ರೆಂಡ್ಸ್, ಹಾಗಾಗಿ ಅದು ಡೈರೆಕ್ಟ್ ಅದರೊಳಗೆ ಹಾಕಿಬಿಟ್ಟಿದ್ದಾರೆ. ಆಮೇಲೆ ನಾನು ನೋಡಿದೆ. ನಂತರ ನಮಗೆ ಖಾರ ಎಷ್ಟು ಬೇಕಂದರೆ ಅಷ್ಟು ಹಾಕ್ಕೋಬೇಕು, 2 ಚಮಚ ಇಲ್ಲ 3 ಚಮಚನ ಹಾಕ್ಕೋಬೇಕು. ಜೊತೆಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ. ಯಾವುದೇ ಅಡುಗೆಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೋಡಿ, ಚೆನ್ನಾಗಿ ಸ್ಮೆಲ್ ಬರುತ್ತೆ. ಅವೆಲ್ಲ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಕಲಸಿದ್ರು. ನಂತರ ಹುಣಸೆಹಣ್ಣುಳಿನ ಹಾಕ್ಕೊಂಡ್ರು. ಹುಣಸೆಹಣ್ಣನ್ನು ಮೊದಲಿಗೆ 10 ಮಿನಿಟ್ಸ್ ಬಿಫೋರ್ ನೆನೆಸಿಡಬೇಕು. ಆದಮೇಲೆ ಅದು ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ನೀರು ಅದೆಲ್ಲ ಫುಲ್ ಕಲ್ತಿರುತ್ತೆ ಅಲ್ವ, ಹಾಗಾಗಿ ಅದನ್ನು ಚೆನ್ನಾಗಿ ಹಿಂಡಿ ಅದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿದ್ರು. ಆಮೇಲೆ 1-2 ಸತಿ ಚೆನ್ನಾಗಿ ಕಲಿಸ್ಬೇಕು ಅದನ್ನು, ಆಗ ಮಾತ್ರ ಅದು ಟೇಸ್ಟ್ ಆಗಿರೋದು. ನೋಡಿ ಕುದೀತಾ ಇದೆ. ಅದಕ್ಕೆ ಹಾಗೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ನಮಗೆ ಚಪಾತಿಗೂ ಆ್ಯಂಡು ರೈಸ್ಗೂ ಅದು ಬೇಕಲ್ವ, ಹಾಗಾಗಿ ಆ ಕಡೆ ಫುಲ್ ಎಲ್ಲ ಒಣಗಿದ್ದೂ ಇರಬಾರ್ದು, ಫುಲ್ ನೀರು ಮತ್ತು ಇರಬಾರ್ದಲ್ವ, ಮೀಡಿಯಮ್ ಆಗಿರಲಿ ಅಂತ ನೋಡಿ ಮಾಡ್ತಾ ಇದ್ದಾರೆ. ಆಮೇಲೆ ಕೊತ್ತಂಬರಿ ಹಾಕ್ಕೊಂಡ್ರು. ಕೊತ್ತಂಬರಿ ಎಲ್ಲ ಅಡುಗೆಗೆ ಕೊತ್ತಂಬರಿ ಇಲ್ಲ ಅಂದ್ರೇ ಅಡುಗೆ ಕಂಪ್ಲೀಟ್ ಆಗೋದೇ ಇಲ್ಲ ಅಂತ ಅನಿಸುತ್ತೆ. ಸೊ ಕೊತ್ತಂಬರಿನ ಹಾಕ್ಕೊಂಡ್ರು, ಎಷ್ಟು ಬೇಕು ಅಷ್ಟಂತ. ಇದೊಂದು ಈರುಳ್ಳಿನ ನಾವು ಫಸ್ಟಿಗೆ ಅದು ಕುದಿಸಿಟ್ಟಿದ್ರೆ ಬೇಗ ಆಗುತ್ತಲ್ವ, ಹಾಗಾಗಿ ಚಿಕ್ಕ ಈರುಳ್ಳಿನ ಹಾರಿಸಿ ಕುದಿಸಿ ಇಟ್ಟಿದ್ರಮ್ಮ ಬಿಫೋರೇ. ಅದನ್ನು ಈಗ ಹಾಕ್ಕೊಂಡ್ರು. ಕುದಿಯುವಾಗ ಸ್ವಲ್ಪ ಹೊತ್ತು ಕುದಿಯಲು ಹಾಗೆ ಬಿಡಬೇಕು. ಅದನ್ನು ಒಂದು 10 ನಿಮಿಷದ ನಂತರ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ. ವಾವ್, ಸೇಮ್ ಎಣ್ಣೆಗಾಯಿ ಹೇಗಾಗುತ್ತೆ ಅದೇ ಥರ ಆಗೋದೆ ನೋಡಿ. ಚಪಾತಿ ಆ್ಯಂಡ್ ರೈಸ್ ಎರಡರಲ್ಲೂ ಅದು ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾದ ಎಣ್ಣೆಗಾಯಿ ಥರ ಈರುಳ್ಳಿಗಾಯಿ. ಅದೊಂದೇ ಮಾಡೋದು ಬೇಡ ಅಂತ ಈ ಕಡೆ ಬೇಳೆಗೆ ಸಹ ರೆಡಿ ಮಾಡ್ತಾಯಿದ್ರು. ಬೇಳೆ ಎಲ್ಲ ಕುದಿಸ್ಕೊಂಡು ಆಮೇಲೆ ಅದಕ್ಕೆ ಟೊಮೆಟೊ ಹಾಕ್ತಾಯಿದ್ರು. ಬೇಳೆ ಎಲ್ಲ ಆಯಿತು, ಲಾಸ್ಟಿಗೆ ಒಗ್ಗರಣೆ ಕೊಡ್ತಾಯಿದ್ರು. ಅದಕ್ಕೆ ಏನಾದರೂ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಡ್ತಾಯಿದ್ರು. ನಾನು ಆವಾಗ ನೋಡೋಕ್ಕಾಗಿಲ್ಲ, ಪೂರ್ತಿಯಾಗಿ ಡೀಟೇಲಾಗಿ ವಿಡಿಯೋ ತೆಗಿಯೋಕ್ಕಾಗಿಲ್ಲ, ಲಾಸ್ಟಿಗೆ ತೆಗೆದೆ ನಾನು. ಜೊತೆಗೆ ಅದೇನು ಕರಿಬೇವು ಸಹ ಸೇರಿಸ್ಕೊಂಡು ಬೇಳೆಗೆ ಒಗ್ಗರಣೆ ಹಾಕ್ತಾ ಇದ್ರಮ್ಮ. ಇನ್ನೇನು ಅಡುಗೆ ಮುಗೀತು, ಲಾಸ್ಟಿಗೆ ಕೊನೆಯ ಹಂತಕ್ಕೆ ಬಂದಿತ್ತು. ಬೇಳೆ ಆದರೆ ಆಯಿತು. ಬೇಳೆ ಎಲ್ಲ ಒಗ್ಗರಣೆ ಹಾಕಿದ ಮೇಲೆ ಅದನ್ನು ಸ್ವಲ್ಪ ಹೊತ್ತು ಕುದಿಯಲು ಹಾಗೆ ಗ್ಯಾಸ್ ಮೇಲೆ ಇಟ್ಟಿದ್ರು. ಒಂದು 10 ನಿಮಿಷ ಕುದಿದ್ರೆ ಅದು ಟೇಸ್ಟ್ ಬರುತ್ತೆ ಅಲ್ವಾ, ಹಾಗಾಗಿ ಲಾಸ್ಟಿಗೆ ನಾನು ಚಪಾತಿ ಮಾಡ್ತಾ ಇದ್ದೆ. ಮತ್ತು ತರಕಾರಿಯಲ್ಲಿ ಬೇಕಲ್ವ ಏನಾದರೂ ಬ್ರೇಕ್ಫಾಸ್ಟ್ ಮಾಡಲು, ಹಾಗಾಗಿ ನಾನು ಚಪಾತಿ ಮಾಡ್ತಿದ್ದೆ.
ಲೇಟಾಗಿತ್ತು ಅಂತ ನಾನು ಬೇಗ ಬೇಗ ಚಪಾತಿ ಮಾಡ್ತಾಯಿದ್ದೆ. ಆಫೀಸ್ಗೆ ಹೋಗಿ ತಡ ಆಗಿಬಿಟ್ಟಿತ್ತು ಆಲ್ರೆಡಿ. ಸ್ನಾನ ಮಾಡ್ಕೊಂಬಿಟ್ಟು ಪೂಜೆ ಮಾಡಿ ಚಪಾತಿ ಮಾಡಿ ಆಫೀಸ್ಗೆ ಹೋಗ್ಬೇಕಲ್ಲ, ಹಾಗಾಗಿ ತುಂಬ ತಡವಾಗಿತ್ತು. ನಾನು ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡಿ ಹೋಗೋಣ ಅಂದ್ಕೊಂಡೆ. ನೋಡಿ ಚಪಾತಿ ಪಲ್ಯ ರೆಡಿ ಆಯಿತು. ನಾನು ಈ ಬ್ಲಾಗ್ ಈವ್ನಿಂಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀನಿ, ಲೇಟ್ ಆಗ್ತಾ ಇದೆ. ಬಾಯ್. ಹಾಯ್ ಫ್ರೆಂಡ್ಸ್, ಆಫೀಸ್ ಮುಗೀತು, ಹೋಗಿ ಬಂದೆ ಆಫೀಸ್ಗೆ. ಇವಾಗ ಈವ್ನಿಂಗ್ ಆಗಿದೆ. ಇವತ್ತು ವೈಕುಂಠ ಏಕಾದಶಿ ಇರೋದರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಕಪ್ ಟೀ ಕುಡಿದು ಆಮೇಲೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಟೀಗೆ ಇಟ್ಟಿದ್ದೀನಿ ನೋಡಿ, ನಾನು ಒಂದು ಕಪ್ ಟೀಗೆ ಇಟ್ಟಿದ್ದೀನಿ. ಆಗ್ತಿದೆ, ಕುದ್ತಿದೆ. ಆಯಿತು, ಇನ್ನೇನು ಸೋಸ್ಕೋತೀನಿ. ಟೀ ಎಲ್ಲ ಕುಡಿದು ಮತ್ತು ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆದೆ. ಇವತ್ತು ಇದಿದೆ ಅಲ್ವಾ ವೈಕುಂಠ ಏಕಾದಶಿ, ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ನಿಮಗೆ ಇನ್ನೊಂದು ಮಾತು, ವೈಕುಂಠ ಏಕಾದಶಿಯ ಶುಭಾಶಯಗಳು.